ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ಎಸ್ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಟೆಂಡರ್ ಚಿಕನ್ನ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳಿಕೊಡ್ತೇನೆ. ಬಹಳ ಸೂಪರ್ ಟೇಸ್ಟ್ ಇದು. ನೀರು ದೋಸೆ, ಅನ್ನ ಮತ್ತು ರೊಟ್ಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿರುವಂತಹ ಒಂದು ಸಾರು. ಇದನ್ನು ಈಸಿಯಾಗಿ ತೆಂಗಿನ ತುರಿ ಹಾಕದೆ ಮೆಣಸಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಇಲ್ಲಿ ನಾನು ಕೆಂಪು ಮೆಣಸಿನ ಕೋಳಿಗೆ 1 kg ವಿತ್ ಸ್ಕಿನ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ. ನೋಡಿ, ಇದನ್ನೀಗ ತೊಳೆದು ಅರಿಶಿನ ಎಲ್ಲ ಬೆರೆಸಿ ಇಟ್ಟೆ. ಈಗ ಒಂದು 10 ನಿಮಿಷ ಹೀಗೆ ಇರಲಿ. ಈಗ ಇದರ ಮಸಾಲೆಗೆ ರೆಡಿ ಮಾಡುವ ನಾವು. ಇಲ್ಲಿ 18 ಖಾರ ಕಮ್ಮಿ ಇರುವ ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ನಾನು. ನಾವು ಮೆಣಸಲ್ಲಿ ಏನೇ ಇಡಬೇಕಂದ್ರೂ ಬ್ಯಾಡಗಿ ಮೆಣಸು ಜಾಸ್ತಿ ಹಾಕೋದು. ಹಾಗೆ ತೆಂಗಿನಕಾಯಿ ಸಾರು ಮಾಡುವಾಗ ಗುಂಟೂರು ಮೆಣಸು ಜಾಸ್ತಿ ಹಾಕ್ತೇನೆ, ಬ್ಯಾಡಗಿ ಕಮ್ಮಿ ಹಾಕ್ತೇನೆ. ಹಾಗೆ ಲೆಕ್ಕ ನಮ್ಮದು. ಯಾರು ಗುಂಟೂರು ಮೆಣಸಿನಕಾಯಿ ತಗೊಳ್ತಾ ಇದ್ದೇನೆ. ಇದನ್ನು ಫಸ್ಟ್ ಸಿಮ್ಮಲ್ಲಿ ಇಟ್ಟು ಉರಿಬೇಕು. ಅದು ಫ್ರೈ ಆಗ್ತಾ ಬರುವಾಗ ಇದನ್ನು ಹಾಕಬೇಕು. ಯಾಕೆಂದರೆ ಇದಕ್ಕೆ ಸ್ವಲ್ಪ ಸಮಯ ಸಾಕು, ಇದಕ್ಕೆ ಚೂರು ಜಾಸ್ತಿ ಸಮಯ ಬೇಕು. ಯಾಕಂದರೆ ಒಳಗಡೆ ಎಲ್ಲ ಸೀದು ಹೋಗದಾಗೆ ಮೆಣಸು ಫ್ರೈ ಆಗಬೇಕು. ಈಗ 1/4 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಇದು ಕೂಡ ಎಣ್ಣೆಯಲ್ಲೇ ಉರಿಲಿಕ್ಕೆ. ಹಾಗೆ ಒಂದು 7-8 ಕರಿಮೆಣಸಿನ ಕಾಳು. ಇನ್ನು ಹುಣಸೆ ಹಣ್ಣು ಹಾಕಬೇಕು. ಎಕ್ಸ್ಟ್ರಾ ಮಸಾಲೆ, ಕೊತ್ತಂಬರಿ ಸೊಪ್ಪು ಯಾವುದೂ ಹಾಕೋದಿಲ್ಲ ಮೆಣಸಿನ ಸಾರಿಗೆ. ಚಿಕ್ಕ ಲೆಮನ್ನ ಅರ್ಧ ಭಾಗದಷ್ಟು ಹುಣಸೆ ಹಣ್ಣು, ಟೊಮೆಟೊ ಎಲ್ಲ ಹಾಕಲಿಕ್ಕಿದೆ. ಹಾಗಾಗಿ ಈಗ ಇದು ಒಂದೊಂದನ್ನೇ ಆಗಿ ಹುರಿದು ಬರಬೇಕು, ಇದೊಂದನ್ನು ಬಿಟ್ಟು. ಈಗ ಮಸಾಲೆ ಎಲ್ಲ ಹುರಿದಾಯಿತು. ಈಗ 1 ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ. ಈಗ ಇದು ಕಣ್ಣಿನ ಕಾಡಿಗೆ ಅಷ್ಟು ನುಣ್ಣಗೆ ರುಬ್ಬಿ ಬರಬೇಕು. ನಾನು ಇದು ಮುಳುಗುವಷ್ಟು ನೀರು ಹಾಕೋದು. ಈ ರೇಂಜಿಗೆ ರುಬ್ಬಿ ತೆಗಿಬೇಕು. ನೋಡಿ ಎಷ್ಟು ನುಣ್ಣಗಾಗಿದೆ. ಹೀಗಿರಬೇಕು ರುಬ್ಬಿರೋದು. ಇಲ್ಲಿ 1.5 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ ಚಿಕ್ಕದಾಗಿ. ಇದು ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ, ಇದು ಚಿಕ್ಕ ಈರುಳ್ಳಿ. ಇದು ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ. ಯಾಕೆಂದರೆ ನಾವು ಮೆಣಸಿನ ಸಾರು ಮಾಡುವಾಗ ಸ್ವಲ್ಪ ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ ಹಾಕಬೇಕು. ಇಲ್ಲಾಂದರೆ ಹಸಿಮೆಣಸಿನ ಖಾರ, ಒಣಮೆಣಸಿನ ಖಾರ ಬಹಳ ಆಗ್ತದೆ. ಈಗ ಇದು ನಾವು ಈಗ ಫ್ರೈ ಮಾಡುವಾಗ ಹಾಕೋದು, ಇದು ಕುದಿಯುವಾಗ ಹಾಕೋದು. ಟೊಮೆಟೊ, ಈರುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ ಇದು ಎಣ್ಣೆಯಲ್ಲಿ ಮೊದಲು ಫ್ರೈ ಮಾಡೋದು. ಇದು ಕೊನೆಗೆ ನಮ್ಮ ಮೆಣಸಿನ ಸಾರು ಕುದಿದು ಹಸಿ ವಾಸನೆ ಹೋಗುವಾಗ ಈ ಈರುಳ್ಳಿಯನ್ನು ಸೇರಿಸಬೇಕು. ಈಗ ಪಾತ್ರೆ ಬಿಸಿ ಆದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ನೀವು ಯಾವ ಎಣ್ಣೆ ಬೇಕಾದರೂ ತಗೊಳ್ಳಿ ಆಯಿತಾ. ನಿಮ್ಮ ಮನೇಲಿ ಏನು ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನು ತಗೊಳ್ಳಿ. ಈ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ಈರುಳ್ಳಿಯನ್ನು ಹಾಕುವ. 2 ನಿಮಿಷ ಫ್ರೈ ಮಾಡುವ, ಕೆಂಪಾಗಿ ಆಗೋದು ಬೇಡ. ಈಗ ಕತ್ತರಿಸಿದ ಟೊಮೆಟೊವನ್ನು ಹಾಕುವ. ಹಾಗೆ ಹಸಿಮೆಣಸನ್ನು ಕೂಡ ಸೇರಿಸುವ. ಇದನ್ನು 5 ನಿಮಿಷ ಹೀಗೆ ಫ್ರೈ ಮಾಡಬೇಕು ನಾವು. ಈಗ ಎಣ್ಣೆಯಲ್ಲೇ ಟೊಮೆಟೊ ಅದೆಲ್ಲ ಬೆಂದಿದೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸು. ಈಗ ನಮ್ಮ ಮಸಾಲೆಯನ್ನು ಹಾಕುವ. ನಮಗೆ ಬೇಕಾದ ನೀರಿನ ಅಳತೆ ಮಾಡಿ ಹಾಕಬೇಕು. ಕೆಲವರಿಗೆ ಗಟ್ಟಿ ಸಾರು ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿ. ನನಗೆ ಗಟ್ಟಿ ಎಲ್ಲ ತೆಳುವಲ್ಲ ಹಾಗೆ ಬೇಕು. ಪೂರ್ತಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಕುದಿಸಬೇಕು. ನಮ್ಗೆ ಗೊತ್ತಾಗುತ್ತೆ ಹಸಿ ವಾಸನೆ ಹೋದಾಗ. ಹಾಗೆ ಉಪ್ಪನ್ನು ಕೂಡ ಸೇರಿಸಬೇಕು. ಇವಾಗ ನೋಡಿ, ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು ಬೇಕಂದರೆ ಹಾಕುವ. ಈಗ ನೋಡಿ, ಪಾತ್ರೆ ದೊಡ್ಡದು, ಮಸಾಲೆ ಅರ್ಧ ಭಾಗದಷ್ಟು ಇರೋದಲ್ವ, ಹಾಗೆ ಪೂರ್ತಿಯಾಗಿ ಮುಚ್ಚಬಹುದು. ಈಗ ಪಾತ್ರೆ ಚಿಕ್ಕದು, ಮಸಾಲೆ ಜಾಸ್ತಿ ಇದ್ದರೆ ನಾವು ಪೂರ್ತಿಯಾಗಿ ಮುಚ್ಚಲಿಕ್ಕಾಗೋದಿಲ್ಲ, ಎಲ್ಲ ಹೊರಗಡೆ ಬಂದುಬಿಡ್ತದೆ ಸಾರು. ಅದಕ್ಕಾಗಿ ನಾನು ದೊಡ್ಡ ಪಾತ್ರೆಯನ್ನೇ ತಗೊಳ್ಳೋದು ಯಾವಾಗಲೂ. ಈಗ ಹೀಗೆ ಮುಚ್ಚಿಟ್ಟು ಕನಿಷ್ಠ ಪಕ್ಷ ಒಂದು 20-25 ನಿಮಿಷ ಆದರೂ ಕುದಿಬೇಕು. ಆಗಲೇ ನಮ್ಮ ಸಾರು ಚೆನ್ನಾಗಿ ಬರ್ತದೆ. ಆಮೇಲೆ ಚಿಕನ್ ಹಾಕಿದರೆ ಆಯಿತು. ಈಗ ಮಸಾಲೆ ಚೆನ್ನಾಗಿ ಕುದಿದಿದೆ, ಅದರ ಹಸಿ ವಾಸನೆ ಎಲ್ಲ ಹೋಯಿತು. ಈಗ ಚಿಕನ್ ಹಾಕುವ ನಾವು. ಚಿಕನ್ ಒಂದು 15 ನಿಮಿಷ ಬೇಯಲೇಬೇಕು. ಉಪ್ಪು ಕೂಡ ಎಲ್ಲ ಕರೆಕ್ಟಿದೆ. ಉಪ್ಪೆಲ್ಲ ನೋಡಿದ ಮೇಲೆ ಚಿಕನ್ ಹಾಕಿ. ಮತ್ತು ಬೇಕಂದರೆ ಚಿಟಿಕೆ ಉಪ್ಪು ಹಾಕ್ಬೋದು.
ಇವಾಗ ನಮ್ಮದೊಂದು ಅರ್ಧ ಈರುಳ್ಳಿ ಕತ್ತರಿಸಿಟ್ಟಿದ್ದೀವಲ್ವ ಅದನ್ನು ಕೂಡ ಹಾಕಿ, ಕೊನೆಯಲ್ಲಿ ಬೇಕಂದರೆ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಬೋದು, ನಾನು ಹಾಕೋದಿಲ್ಲ. ಹೆವಿ ಮಸಾಲೆ ಆಗಬಾರ್ದಲ್ವ ಯಾವುದಕ್ಕೂ. ಈಗ ಬೇಯಲಿಕ್ಕೆ ಬಿಡುವ. ನೀರೆಲ್ಲ ನೋಡಿ ಕರೆಕ್ಟ್ ಇದೆ ನೀರೆಲ್ಲ. ಇವಾಗ ಒಂದು 20ರಿಂದ 22 ನಿಮಿಷ ಆಯಿತು ಇದು ಕುದಿಯೋದು. ಟೆಂಡರ್ ಚಿಕನ್ ಅಲ್ವಾ, ಇದು ಪೂರ್ತಿಯಾಗಿ ಬೆಂದಿದೆ. ನಿಮಗೆ ಬೇಕಂದರೆ ಕೊನೆಯಲ್ಲಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ, ನಮಗೆಲ್ಲ ಸ್ವಲ್ಪ ಹಾಕೋದಿಲ್ಲ ನಾವು ನೋಡಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸ್ವಲ್ಪ ದಪ್ಪ ಮಾಡಬೇಕಂದ್ರೂ ಮಾಡಿ. ನಮಗೆ ಅದು ಕೆಲವರಿಗೆ ಕೆಲವು ಟೇಸ್ಟ್ಗಳಿರ್ತಲ್ವ, ನಮಗೆ ಹೀಗೆ ಇರಬೇಕು ನೋಡಿ. ಹೀಗಿದ್ರೇ ನಮಗೆ ಅನ್ನಕ್ಕೆಲ್ಲ ಚೆನ್ನಾಗಿರ್ತದೆ. ದಪ್ಪ ಬೇಕಾದರೂ ಮಾಡ್ಬೋದು ನೋಡಿ. ಈಗ ಸ್ಟವ್ ಆಫ್ ಮಾಡೋ ಸಮಯ ಬಂತು. ನಮ್ಮ ಚಿಕನ್ ಸಾರು ರೆಡಿ ಆಯಿತು. ಹಾಗೆ ಟೆಂಡರ್ ಚಿಕನ್ನ ಮೆಣಸಿನ ಸಾರು ರೆಡಿ ಆಯಿತು ನೋಡಿ. ಇದು ಬಹಳ ತುಂಬ ಟೇಸ್ಟಿ ಹಾಗೂ ಹೆಲ್ತಿ ಒಂದು ಕುಕ್ಕಿಂಗ್ ಇದು. ನಾವು ಕಬಾಬ್ ಎಲ್ಲ ಮಾಡೋದಕ್ಕಿಂತ ಹೀಗೆ ಮಾಡಿದರೆ ಇನ್ನಷ್ಟು ನಮಗೆ ಚೆನ್ನಾಗಿರ್ತದೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಎಷ್ಟೆಷ್ಟು ಒಳ್ಳೆಯ ಅಡುಗೆ ನಾನು ಮಾಡಿ ಬರ್ತೀನಲ್ವ. ಯಾರು ನೋಡೋದಿಲ್ಲ 150 ಅಂದರೆ ನನಗೆ ದೊಡ್ಡ ವ್ಯೂಸ್ ಅದು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲ ನನ್ನ ಮೇಲೆ ಇರಲಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.